ಸ್ವಾಗತ. ನಾನು MPM ಶಿವಪ್ರಕಾಶ್. ಇದು ಉತ್ತರ ಕರ್ನಾಟಕದ ಜನಧ್ವನಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ GBR ಮಹಾವಿದ್ಯಾಲಯದ ಕುಮಾರೇಶ್ವರ ಸಭಾಂಗಣದಲ್ಲಿ ಇಂದು ದೈಹಿಕ ಶಿಕ್ಷಕರ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕ್ರೀಡಾ ಪ್ರತಿಭೆಗಳನ್ನು ಪುರಸ್ಕರಿಸುವಂತಹ ಹಾಗೆ ನಿವೃತ್ತರಾದಂಥ ದೈಹಿಕ ನಿರ್ದೇಶಕರಿಗೆ, ಪರಿವೀಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ, ಬೇರೆ ತಾಲೂಕಿನಿಂದ ಈ ತಾಲೂಕಿಗೆ ವರ್ಗಾವಣೆಯಾದಂತಹ ದೈಹಿಕ ಶಿಕ್ಷಕರಿಗೆ ಸ್ವಾಗತ, ಹೀಗೆ ಅನೇಕ ಪ್ರಮುಖ ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಕೊಟ್ರಗೌಡರವರು ಉದ್ಘಾಟಿಸಿ ಮಾತನಾಡಿದ ಅವರು, ದೈಹಿಕ ಶಿಕ್ಷಕರನ್ನು ಸಹಶಿಕ್ಷಕರಂತೆ ಪರಿಗಣಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ನಿವೃತ್ತ ದೈಹಿಕ ಪರೀಕ್ಷಕರಾದಂತಹ ಮುಸ್ತಾಫಾ ಅವರು, ನಿವೃತ್ತರಾದಂತಹ ಜಮ್ಮಣ್ಣರವರು, ಹಾಗೆಯೇ ಶಾಂತರಾಜ್ ಅವರು, ಪುರುಷೋತ್ತಮರವರು, ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದಂಥ ಭರತ್ ಕುಮಾರ್ ಚವ್ಹಾಣ್ ಅವರು ಉಪಸ್ಥಿತರಿದ್ದರು. GBR ಕಾಲೇಜಿನ ಪ್ರಾಚಾರ್ಯರಾದಂಥ SS ಪಾಟೀಲ್ರವರು ಮಾತನಾಡಿ, ಕ್ರೀಡಾ ಅಕಾಡೆಮಿಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಹಿರಿಯರ ಮತ್ತು ದೈಹಿಕ ಎಲ್ಲ ಶಿಕ್ಷಕರ ಒತ್ತಾಯವನ್ನು ಇಲ್ಲಿ ಮಂಡಿಸಲಾಯಿತು. ಇಡೀ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡೋದರ ಮೂಲಕ ಈ ನಾಡಿಗೆ ಹೆಮ್ಮೆಯನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು. ದೈಹಿಕ ಶಿಕ್ಷಣ ಬಹಳ ಮುಖ್ಯ. ಮನುಷ್ಯ ದೈಹಿಕವಾಗಿ ಆರೋಗ್ಯವಿದ್ದಾಗ ಮಾತ್ರ ಮಾನಸಿಕವಾಗಿ ಆರೋಗ್ಯ ಇರಲಿಕ್ಕೆ ಸಾಧ್ಯ ಎಂದು ಹೇಳಿದ ಈ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ನಿವೃತ್ತರು, ಹಿರಿಯರು ಎಲ್ಲರೂ ಸೇರಿ ಕ್ರೀಡಾ ಅಕಾಡೆಮಿಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಮುಂಬರುವಂಥ ಪೀಳಿಗೆಗೆ ಉತ್ತಮ ಕ್ರೀಡಾ ಮನೋಭಾವನೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲರನ್ನ ಈ ದೈಹಿಕ ನಿರ್ದೇಶಕರಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಎಲ್ಲರನ್ನ ಅಭಿನಂದಿಸಿದರು. ಓಕೆ ಸರ್.
ಒಂದು ಆಟವನ್ನ ಆಯೋಜನೆ ಮಾಡಿಕೊಂಡು ಎಲ್ಲವನ್ನ ನೇರವಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸಲು ಮುಖ್ಯೋಪಾಧ್ಯಾಯರ ಸಂಘದವರು ಮತ್ತು ಸಮಸ್ತ ಮುಖ್ಯೋಪಾಧ್ಯಾಯರು ಅವರದೇ ಆದಂತಹ ಒಂದು ಆರ್ಥಿಕವಾದಂತಹ ಬೆಂಬಲ ಮತ್ತು ಅವರ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ವಿಶೇಷತೆ ಆ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಎಲ್ಲಾ ಕ್ರೀಡಾಕೂಟಗಳು ಪ್ರೌಢಶಾಲೆ ವಿಭಾಗದಲ್ಲಿ ನೇರವಾಗಿ ಯಶಸ್ವಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಮತ್ತು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಹೀಗೆ ಹೂವಿನಾಡಲ್ಲಿ ವಲಯದ ಮಟ್ಟದ ಕ್ರೀಡಾಕೂಟದಿಂದ ಹಿಡಿದು ಅಂದ್ರೆ ಹೂವಿನಾಡಲ್ಲಿ ವಲಯದವರು ಆ ಒಂದು ಸಂದರ್ಭದಲ್ಲಿ ಒಳಾಂಗಣ ಕ್ರೀಡಾಕೂಟ ಆಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಮತ್ತು ಚದುರಂಗ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ತದನಂತರ ದಿನಾಂಕ ಸೆಪ್ಟೆಂಬರ್ 17 ಮತ್ತು 18ರಂದು ಹಿರಡಗಿ ವಲಯದ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆ ಆಗಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ತದನಂತರ ಸೋಲಿನಹಳ್ಳಿ ವಲಯದ ನೇತೃತ್ವದಲ್ಲಿ ಹೂವಿನಹಳ್ಳಿಯಲ್ಲಿ ವಿಶೇಷವಾಗಿ ಈ ಬಾರಿ ಚರ್ಚ್ ಶಾಲೆಯಲ್ಲಿ ನಾವು ಖೋ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಿ ಆ ಒಂದು ಕ್ರೀಡಾಕೂಟ ಖೋ ಪಂದ್ಯಾವಳಿ ಯಶಸ್ವಿ ಆಯಿತು. ಅಲ್ಲಿ ದೈಹಿಕ ಶಿಕ್ಷಕರು ಬಹಳಷ್ಟು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಮಗೆ ಆ ಒಂದು ಸ್ಥಳಾವಕಾಶವನ್ನ ಮೈದಾನವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಚರ್ಚ್ ಶಾಲೆಯ ಮುಖ್ಯಸ್ಥರಿಗೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈ ರೀತಿಯಾಗಿ ನಮ್ಮ ಹೂವಿನಹಳ್ಳಿಯ ಪ್ರೌಢಶಾಲೆಗಳ ಒಂದು ಕ್ರೀಡಾಕೂಟಗಳು ಬಹಳಷ್ಟು ವ್ಯವಸ್ಥಿತವಾಗಿ ಜರುಗಿರ್ತಕ್ಕಂಥದ್ದು. ಈಗ ಮುಖ್ಯವಾಗಿ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕಾ ಮಟ್ಟದ ಕ್ರೀಡಾಕೂಟಗಳು ಹೂವಿನಹಳ್ಳಿಯ ಪ್ರತಿಷ್ಠಿತ ಗ್ರಾಮವಾಗಿರ್ತಕ್ಕಂಥ ಮಾಗಳದಲ್ಲಿ ದಿನಾಂಕ 21/9/2024ರಂದು ಆಯೋಜನೆಗೊಂಡು ಶ್ರೀಯುತ ಶಾಲಾ ಮುಖ್ಯಸ್ಥರಾದಂತಹ ಕೃಪಣ್ಣ ಸಾರವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆದು ಈ ಒಂದು ಕಾರ್ಯಕ್ರಮ ಶಾಸಕರಾದಂತಹ ಶ್ರೀಯುತ ಕೃಷ್ಣ ನಾಯ್ಕರವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷತೆಯನ್ನು ಕೂಡಿತ್ತು. ಬಹಳಷ್ಟು ಅದ್ಭುತವಾಗಿ ವ್ಯವಸ್ಥಿತವಾಗಿ ಬಂದಿರ್ತಕ್ಕಂಥ ಎಲ್ಲರಿಗೆ ಊಟದ ವ್ಯವಸ್ಥೆ ಬಹುಮಾನದ ವ್ಯವಸ್ಥೆಯನ್ನು ಮಾಡಿ ಮಾಗಳ ಗ್ರಾಮದವರು ಕ್ರೀಡಾವನವನ್ನೆಯನ್ನು ನಡೆದಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಬಹಳಷ್ಟು ಶ್ಲಾಘನೀಯವಾಗಿ ಅಭಿನಂದನಾಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ರೀತಿಯಾಗಿ ತದನಂತರ ನಮ್ಮ ತಾಲೂಕಿನಲ್ಲಿ ಈ ವರ್ಷದ ಒಂದು ವಿಶೇಷತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿದೇಶಾಂಗಗಳಲ್ಲಿ ಸೌಲಭ್ಯ ಸಿಗುವಂತಹ ಗೌರವ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ರೀತಿ ಬಹಳಷ್ಟರಿಗೆ ವ್ಯತ್ಯ ಪಡುವಂತಹ ರೀತಿಯ ಸಂದರ್ಭಗಳನ್ನ ಅವರನ್ನ ಕಾರ್ಯಕ್ರಮದಲ್ಲಿ ಹಿಂದಕ್ಕೆ ಇರುವಂತಹ ಸಾಮಾನ್ಯದಲ್ಲಿ ಹಿಂದಕ್ಕೆ ಇರುವಂತಹ ಪ್ರಸಂಗಗಳನ್ನ ನಾವು ಕೆಲವು ಸಂದರ್ಭದಲ್ಲಿ ಕಾಣ್ತಾ ಇದ್ದಾರೆ. ಇದೊಂದು ರೀತಿ ವೈಪರೀತ್ಯ ಅಂತ ಹೇಳ್ಬೋದು, ವಿಷಾದನೀಯ ಅಂತ ಹೇಳ್ಬೋದು. ಆದರೂ ಕೂಡ ಈ ಯಾವುದನ್ನು ಕೂಡ ಲೆಕ್ಕಿಸದೆ ಶಾಲೆಯ ಉಳಿಸಿಗಾಗಿ ವಿದ್ಯಾರ್ಥಿಗಳ ಬೆಳವಣಿಗೆಗಾಗಿ ನಮ್ಮ ಒಂದು ಶೈಕ್ಷಣಿಕ ವಾತಾವರಣದ ಹೆಚ್ಚಾಗಿ ಎಲ್ಲರನ್ನ ಮರೆತು ದೇವರಿಗೆ ತಾಯಿಯಂತೆ ಕೆಲಸ ಮಾಡುವಂತಹ ಶಿಕ್ಷಕ ಬಂಧುಗಳು ಯಾರಾದ್ರೂ ಇದ್ರೆ ಅದು ದೈಹಿಕ ಶಿಕ್ಷಕರು ಇರ್ತಕ್ಕಂಥ ಮಾತಿನ ಸಂದರ್ಭದಲ್ಲಿ ಬಹಳಷ್ಟು ವಿಷಯದ ಹೆಸರುಗಳಾಗುತ್ತೆ. ಯಾವುದೇ ಸ್ಥಾನಮಾನದ ಅಪೇಕ್ಷೆ ಇರಲಾದರೆ ಎಲ್ಲ ಕೆಲಸ ಕಾರ್ಯಗಳನ್ನ ಶಾಲೆಯ ಹೊತ್ತು ದೈಹಿಕ ಶಿಕ್ಷಕರ ಮೇಲೆ ಒಂದು ಶಾಲೆಯ ಉತ್ತಮವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಶಾಲೆಯ ಅತ್ಯಂತ ಸುಂದರವಾಗಿದೆ ಅಂತ ಹೇಳಿದ್ರೆ ಶಿಕ್ಷಕರು ಇರ್ತಕ್ಕಂಥ ಮಾತನ್ನ ಎಲ್ಲರೂ ಮಾತಾಡ್ತಾರೆ. ಆದ್ರೆ ಸ್ಥಾನಮಾನ ಕೊಡಬೇಕಾದ್ರೆ ಗೌರವ ಕೊಡಬೇಕಾದ್ರೆ ಹುದ್ದೆಗಳನ್ನು ಕೊಡಬೇಕಾದ್ರೆ ಅವ್ರನ್ನ ಎಲ್ಲೋ ಸರ್ಕಾರದಿಂದ ಆದಿಯಾಗಿ ನಮ್ಮ ಇಲಾಖೆ ನಮ್ಮ ಶಿಕ್ಷಕರು ನಮ್ಮ ಉದ್ಯಮಗಳು ಎಲ್ಲರೂ ಅವರನ್ನ ನಡೆಸ್ತಾರೆ ಅಂತಕ್ಕಂಥದ್ದು ವಾಸ್ತವವಾಗಿರುವಂತಹ ಸತ್ಯ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಆದ್ರೆ ಈ ಒಂದು ಎಲ್ಲ ಹಕ್ಕುಗಳಿಗಾಗಿ ನಾವು ವರ್ಷ ಆದಮೇಲೆ ನಮ್ಮ ಸ್ಥಾನಮಾನಕ್ಕೆ ಹೋರಾಟ ಯಾವಾಗಲೂ ಮಾಡ್ತಾ ಇರ್ತೇವೆ.
ದೈಹಿಕ ಶಿಕ್ಷಣ ಇದುವರೆಗೆ ಸಾಕಷ್ಟು ದೈಹಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿಯಾಗಿ ಅದ್ರ ಬಗ್ಗೆ ಹೇಳಲ್ಲ. ದೈಹಿಕ ಶಿಕ್ಷಣ ಎಲ್ಲಿಂದ ನಿರ್ಲಕ್ಷ್ಯ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಒಂದು ಪ್ರಸ್ತುತ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಪ್ರತಿ ವರ್ಷ SSLC ಮತ್ತು ಪದವಿ ಪೂರ್ವ ಪದವಿ ಹಂತದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವಂತದ್ದನ್ನ ನಾವು ನೋಡಿದ್ವಿ. ಆದ್ರೆ ನನಗೂ ಇಲ್ಲ ಒಂದು ಕಡೆ ಕಾರ್ಯಕ್ರಮಕ್ಕೆ ನೋಡಿ ಅನಿಸಿತು, ಮುಂದಿನ ವರ್ಷ ನಾವು ಕ್ರೀಡಾ ಸಾಧನೆಯನ್ನು ಮಾಡಿದಂತ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತೇವೆ. ಆದರೆ ವಿಶೇಷವಾಗಿ ತಾಲೂಕು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂತ ನಮ್ಮ ಮಕ್ಕಳಿಗೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂಥದ್ದೇನಿದೆ, ಇದು ನಾವು ಕ್ರೀಡೆಗೆ ನಮ್ಮ ಮಕ್ಕಳಿಗೆ ಕೊಡುವಂತಹ ಪ್ರೋತ್ಸಾಹ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ತಮಗೆಲ್ಲ ಗೊತ್ತಿದೆ, ನನ್ನನ್ನು ಸೇರಿಸಿ ಈ ಕಳೆದ 40-50 ವರ್ಷಗಳ ಇತಿಹಾಸವನ್ನು ನಾವು ಪುನರಾವರ್ತನೆ ಮಾಡೋದಾದ್ರೆ ಮೊಟ್ಟ ಮೊದಲಿಗೆ ಕ್ರೀಡೆಗೆ ನಿರುತ್ಸಾಹ ಪ್ರಾರಂಭ ಆಗ್ತಕ್ಕಂಥದ್ದೇ ಮನೆಯಲ್ಲಿ. ಆಡಕ್ಕೆ ಏನ್ ಕೆಲಸ ಇಲ್ಲ, ಓದಲೇ ಹೌದಲ್ಲ. ಸೊ ಇಲ್ಲಿ ಮನೆಗೆ ಡಿಸ್ಕಸ್, ಹೋಮ್ವರ್ಕ್ ಮಾಡು, ಟ್ಯೂಷನ್ ಹೋಗು, ಮಾರ್ಕ್ಸ್ ತೊಂಬ, ಇನ್ನೇನೆಲ್ಲ ಸಾಧನೆ ಮಾಡಿದ್ರು ಕೂಡ ಅವನಿಗೆ ಹೆಚ್ಚು ಪ್ರಶಂಸೆ ವಿದ್ಯಾರ್ಥಿ ಇರುತ್ತೆ. ಇಲ್ಲಿ ಕ್ಷೇತ್ರದಲ್ಲಿ ನಾವೆಲ್ಲ ಯೂನಿವರ್ಸಿಟಿ, ಯೂನಿವರ್ಸಿಟಿ ಎಲ್ಲ ಮಾಡಿದ್ರು ನಮ್ಗೆ ಯಾರು ಬರೋದು ಬಹಳ ಚಲೋ ಆಗಿದೆ ಅಂತೇಳಿ ನಮ್ಗೆ